ಪ್ರತಿ ವರ್ಷ ನಾವು ನಾಗರ ಪಂಚಮಿಯನ್ನು ಆಚರಿಸ್ತೇವೆ. ಸಾಮಾನ್ಯವಾಗಿ ನಾವು ಭಯಪಡುವಂಥ ಜೀವಿಯನ್ನು ಯಾಕೆ ಪೂಜಿಸ್ತೇವೆ ಅನ್ನುವಂಥ ಪ್ರಶ್ನೆ ಬರ್ತದೆ. ಶ್ರಾವಣ ಮಾಸದ ಶುಕ್ಲ ಪಕ್ಷದ 5ನೇ ದಿನ ಅಂದರೆ ಪಂಚಮಿಯಂದು ನಾವು ನಾಗರ ಪಂಚಮಿಯನ್ನು ಆಚರಿಸ್ತೇವೆ. ನಮ್ಮ ಪೂರ್ವಜರದ್ದು ಕೃಷಿ ಆಧಾರಿತ ಜೀವನವಾಗಿತ್ತು. ಅಂಥ ಸಮಯದಲ್ಲಿ ಅವರಿಗೆ ಸಮಸ್ಯೆ ಆಗ್ತಿದ್ದದ್ದು ಈ ಇಲಿ ಹಾಗೂ ಹೆಗ್ಗಣಗಳಿಂದ. ಅವುಗಳು ಬೆಳೆಗಳನ್ನು ಸಂಗ್ರಹಿಸಿಟ್ಟಿರುವಂಥ ಧಾನ್ಯಗಳನ್ನೆಲ್ಲ ನಾಶ ಮಾಡ್ತಿತ್ತು. ಅಂಥ ಸಮಯದಲ್ಲಿ ನಮ್ಮ ಕೃಷಿಕರಿಗೆ ಸಹಾಯವಾಗ್ತಿದ್ದದ್ದು ಹಾವುಗಳಿಂದ. ಹಾವುಗಳು ನ್ಯಾಚುರಲ್ ಪೆಸ್ಟ್ ಕಂಟ್ರೋಲ್ ಅಥವಾ ಕೀಟ ನಿಯಂತ್ರಣ ಕೆಲಸವನ್ನು ಮಾಡ್ತಿತ್ತು. ಆದ್ದರಿಂದ ಈ ಹಾವುಗಳನ್ನು ಕೇವಲ ಭಯದ ಜೀವಿಯಾಗಿ ನೋಡದೆ ತಮ್ಮ ಬೆಳೆಗಳ ರಕ್ಷಕರಾಗಿ ಅವುಗಳನ್ನು ಗೌರವಿಸ್ತಿದ್ರು. ಇನ್ನು ನಾಗರ ಪಂಚಮಿಯನ್ನು ಮಳೆಗಾಲದಲ್ಲಿ ಯಾಕೆ ಆಚರಿಸ್ತಾರೆ? ಮಳೆಗಾಲದಲ್ಲಿ ನೀರಿನ ಹರಿವು ಹೆಚ್ಚಿರ್ತದೆ. ಅಂಥ ಸಮಯದಲ್ಲಿ ಈ ಹಾವುಗಳು ವಾಸಿಸುವ ಸ್ಥಳಗಳಲ್ಲಿ ನೀರು ತುಂಬಿ ಅವುಗಳು ಹೊರಗೆ ಕಾಣಿಸ್ಕೊಳ್ಳುವಂಥ ಸಾಧ್ಯತೆ ಹೆಚ್ಚು. ಆವಾಗ ನಾವು ಅದನ್ನು ನೋಡಿ ಅದಕ್ಕೆ ಯಾವುದೇ ಹಾನಿಯನ್ನು ಮಾಡದೆ ಅದನ್ನು ರಕ್ಷಿಸಬೇಕು ಅನ್ನುವಂಥ ಕಾರಣಕ್ಕೆ ಈ ಸಮಯದಲ್ಲಿ ನಾಗರ ಪಂಚಮಿಯನ್ನು ಆಚರಿಸ್ತೇವೆ. ಇನ್ನು ನಾಗಾರಾಧನೆಯೊಂದಿಗೆ ಬೆಸೆದುಕೊಂಡಿರುವಂಥ ಸುಂದರ ಸಂಪ್ರದಾಯ ಅಂತ ಹೇಳಿದೆ ಸರ್ಪಕಾವುಗಳ ರಕ್ಷಣೆ, ಅಂದರೆ ಕಾಡುಗಳ ಪ್ರಕೃತಿಯ ರಕ್ಷಣೆ. ಇದರಿಂದ ಅನೇಕ ಸಸ್ಯರಾಶಿಗಳಿಗೆ, ಜೀವಿಗಳಿಗೆ, ಪ್ರಾಣಿಗಳಿಗೆ, ಪಕ್ಷಿಗಳಿಗೆಲ್ಲ ಆಶ್ರಯ ಸಿಗುವ ಹಾಗೆ ಆಯಿತು. ಹೀಗೆ ಒಂದು ಧಾರ್ಮಿಕ ನಂಬಿಕೆ ಪರಿಸರ ಸಂರಕ್ಷಣೆಯ ಮಾರ್ಗವಾಗಿ ಬದಲಾಯಿತು. ನಾಗರ ಪಂಚಮಿ ಕೇವಲ ಹಾವಿಗೆ ಪೂಜೆ ಮಾಡುವುದು ಮಾತ್ರ ಅಲ್ಲ, ಪ್ರಕೃತಿಯಲ್ಲಿರುವಂಥ ಪ್ರತಿಯೊಂದು ಜೀವಿಯನ್ನು ಗೌರವಿಸುವುದು. ನಾಗರ ಪಂಚಮಿ ಕೇವಲ ಹಬ್ಬ ಮಾತ್ರ ಅಲ್ಲ, ಇದು ಮನುಷ್ಯ ಹಾಗೂ ಪ್ರಕೃತಿಯ ನಡುವೆ ಇರುವಂಥ ಸಂಬಂಧವನ್ನು ನೆನಪಿಸುವಂಥ ಒಂದು ಸುಂದರ ಸಂಪ್ರದಾಯ. ಎಲ್ಲರಿಗೂ ನಾಗರ ಪಂಚಮಿಯ ಹಾರ್ದಿಕ ಶುಭಾಶಯಗಳು.